ಮೊದಲನೇ ಪ್ರಶ್ನೆ, ಪ್ರಸಿದ್ಧ ಪುಣ್ಯಕ್ಷೇತ್ರ ಸಿಂಹಾಚಲಂ ದೇವಸ್ಥಾನ ಯಾವ ರಾಜ್ಯದಲ್ಲಿದೆ? ಎ ಆಂಧ್ರ ಪ್ರದೇಶ್, ಬಿ ತೆಲಂಗಾಣ, ಸಿ ತಮಿಳುನಾಡು, ಡಿ ಕೇರಳ. ಉತ್ತರ ಎ ಆಂಧ್ರ ಪ್ರದೇಶ್. ಎರಡನೇ ಪ್ರಶ್ನೆ, ಭಾರತದಲ್ಲಿ ಯಾವ ಗಿಡವನ್ನು ನೆಟ್ಟರೆ ಜೈಲು ಶಿಕ್ಷೆಯಾಗಬಹುದು? ಎ ಶ್ರೀಗಂಧ, ಬಿ ಗಾಂಜಾ ಗಿಡ, ಸಿ ರೋಸ್ ವುಡ್, ಡಿ ಕೆಂಪು ಶ್ರೀಗಂಧ. ಉತ್ತರ ಬಿ ಗಾಂಜಾ ಗಿಡ. ಮೂರನೇ ಪ್ರಶ್ನೆ, ಯಾವ ಆಹಾರವನ್ನು ಮೆದುಳಿನ ಆಹಾರ ಎಂದು ಕರೆಯಲಾಗುತ್ತದೆ? ಎ ಗೋಡಂಬಿ, ಬಿ ಪಿಸ್ತಾ, ಸಿ ಬಾದಾಮಿ, ಡಿ ಒಣದ್ರಾಕ್ಷಿ. ಉತ್ತರ ಸಿ ಬಾದಾಮಿ. ನಾಲ್ಕನೇ ಪ್ರಶ್ನೆ, ಯಾವ ವಿಟಮಿನ್ ಯುಕ್ತ ಆಹಾರ ಮತ್ತು ನಮ್ಮ ದೇಹದ ರಕ್ತವನ್ನು ಶುದ್ಧೀಕರಿಸುತ್ತದೆ? ಎ ವಿಟಮಿನ್ ಎ, ಬಿ ವಿಟಮಿನ್ ಸಿ, ಸಿ ವಿಟಮಿನ್ ಡಿ, ಡಿ ವಿಟಮಿನ್ ಬಿ. ಉತ್ತರ ಬಿ ವಿಟಮಿನ್ ಸಿ. ಐದನೇ ಪ್ರಶ್ನೆ, ಬೆಂಡೆಕಾಯಿ ತಿಂದ ನಂತರ ಏನನ್ನು ತಿಂದರೆ ದೇಹಕ್ಕೆ ಮಾರಕ ಹಾನಿಯಾಗುತ್ತದೆ? ಎ ಮೀನು, ಬಿ ಮುಲ್ಲಂಗಿ, ಸಿ ಮೊಟ್ಟೆ, ಡಿ ಹಾಲು. ಉತ್ತರ ಬಿ ಮುಲ್ಲಂಗಿ. ಆರನೇ ಪ್ರಶ್ನೆ, ಮನುಷ್ಯನ ಮೆದುಳು ಆಮ್ಲಜನಕವಿಲ್ಲದೆ ಎಷ್ಟು ಸಮಯ ಕೆಲಸ ಮಾಡಬಲ್ಲದು? ಎ 5 ನಿಮಿಷ, ಬಿ 10 ನಿಮಿಷ, ಸಿ 6 ನಿಮಿಷ, ಡಿ 8 ನಿಮಿಷ. ಉತ್ತರ ಬಿ 10 ನಿಮಿಷ. ಏಳನೇ ಪ್ರಶ್ನೆ, ಪ್ರಪಂಚದ ಅತಿ ದೊಡ್ಡ ವಸ್ತು ಸಂಗ್ರಹಾಲಯ ಮ್ಯೂಸಿಯಂ ಯಾವ ದೇಶದಲ್ಲಿದೆ? ಎ ಬಾಂಗ್ಲಾದೇಶ್, ಬಿ ಪಾಕಿಸ್ತಾನ್, ಸಿ ಫ್ರಾನ್ಸ್, ಡಿ ಭಾರತ. ಉತ್ತರ ಸಿ ಫ್ರಾನ್ಸ್. ಎಂಟನೇ ಪ್ರಶ್ನೆ, ಯಾವ ಹೂವನ್ನು ಹೂಗಳ ರಾಣಿ ಎಂದು ಕರೆಯಲಾಗುತ್ತದೆ? ಎ ಮಲ್ಲಿಗೆ, ಬಿ ಗುಲಾಬಿ, ಸಿ ಕಮಲ, ಡಿ ಸೂರ್ಯಕಾಂತಿ. ಉತ್ತರವನ್ನು ಕಮೆಂಟ್ನಲ್ಲಿ ತಿಳಿಸಿ. ಒಂಬತ್ತನೇ ಪ್ರಶ್ನೆ, ಮಳೆ ನೀರಿನಲ್ಲಿ ನೆನೆಯುವುದರಿಂದ ದೇಹದ ಯಾವ ಕಾಯಿಲೆ ಬೇಗನೆ ಗುಣವಾಗುತ್ತದೆ? ಎ ಕ್ಯಾನ್ಸರ್, ಬಿ ಚರ್ಮ ರೋಗ, ಸಿ ಕಾಮಾಲೆ, ಡಿ ಮಧುಮೇಹ. ಉತ್ತರ ಬಿ ಚರ್ಮ ರೋಗ. ಹತ್ತನೇ ಪ್ರಶ್ನೆ, ಇಡೀ ಪ್ರಪಂಚದಲ್ಲಿಯೇ ಅತ್ಯಂತ ಜನಪ್ರಿಯ ಹಣ್ಣು ಯಾವುದು? ಎ ಬಾಳೆಹಣ್ಣು, ಬಿ ಸೇಬು, ಸಿ ಕಿತ್ತಾಳೆ, ಡಿ ಹಲಸಿನ ಹಣ್ಣು. ಉತ್ತರ ಎ ಬಾಳೆಹಣ್ಣು. 11ನೇ ಪ್ರಶ್ನೆ, ಕಬ್ಬಿನ ಹಾಲು ಯಾವ ದೇಶದ ರಾಷ್ಟ್ರೀಯ ಪಾನೀಯವಾಗಿದೆ? ಎ ನೈಜೀರಿಯಾ, ಬಿ ಅಫ್ಘಾನಿಸ್ತಾನ್, ಸಿ ಇಂಡೋನೇಷಿಯಾ, ಡಿ ಪಾಕಿಸ್ತಾನ್. ಉತ್ತರ ಡಿ ಪಾಕಿಸ್ತಾನ್. 12ನೇ ಪ್ರಶ್ನೆ, ಪ್ರಪಂಚದ ಯಾವ ದೇಶದ ಜನರು ಅತಿ ಹೆಚ್ಚು ಮರಗಳನ್ನು ನೆಡುತ್ತಾರೆ? ಎ ಸಿಂಗಾಪುರ್, ಬಿ ಅಮೇರಿಕಾ, ಸಿ ಭಾರತ, ಡಿ ಚೀನಾ. ಉತ್ತರ ಡಿ ಚೀನಾ. 13ನೇ ಪ್ರಶ್ನೆ, ಮನುಷ್ಯನ ದೇಹದಲ್ಲಿ ಅತ್ಯಂತ ತೆಳುವಾದ ಚರ್ಮ ಎಲ್ಲಿರುತ್ತದೆ? ಎ ಕಿವಿ, ಬಿ ಕೈ, ಸಿ ಕಣ್ಣು, ಡಿ ಹೊಟ್ಟೆ.
ಉತ್ತರ ಸಿ ಕಣ್ಣು. 14ನೇ ಪ್ರಶ್ನೆ, ಮುಖಕ್ಕೆ ಏನನ್ನು ಬಳಸುವುದರಿಂದ ಮುಖದ ಕಪ್ಪು ಕಲೆಗಳು ದೂರವಾಗುತ್ತವೆ? ಎ ಕಡಲೆ ಹಿಟ್ಟು, ಬಿ ನಿಂಬೆಹಣ್ಣು, ಸಿ ಮೈದಾ ಹಿಟ್ಟು, ಡಿ ಅಕ್ಕಿ ಹಿಟ್ಟು. ಉತ್ತರ ಎ ಕಡಲೆ ಹಿಟ್ಟು. 15ನೇ ಪ್ರಶ್ನೆ, ಪ್ರಪಂಚದ ಯಾವ ದೇಶದ ಜನರು ಅತಿ ಹೆಚ್ಚು ಕಾಲ ಬದುಕುತ್ತಾರೆ? ಎ ಜಪಾನ್, ಬಿ ಆಸ್ಟ್ರೇಲಿಯಾ, ಸಿ ಅಮೇರಿಕಾ, ಡಿ ಇಂಡೋನೇಷ್ಯಾ. ಉತ್ತರ ಎ ಜಪಾನ್. 16ನೇ ಪ್ರಶ್ನೆ, ಅತಿಯಾದ ಗ್ಯಾಸ್ ಸಮಸ್ಯೆಯಾದಾಗ ಏನನ್ನು ತಿಂದರೆ ಬೇಗನೆ ಗುಣವಾಗುತ್ತದೆ? ಎ ಹಸಿಮೆಣಸಿನಕಾಯಿ, ಬಿ ಮೊಸರು, ಸಿ ಪೂರಿ, ಡಿ ಶುಂಠಿ. ಉತ್ತರ ಡಿ ಶುಂಠಿ. 17ನೇ ಪ್ರಶ್ನೆ, ಬಡವರ ಆಪಲ್ ಎಂದು ಕರೆಯಲ್ಪಡುವ ಹಣ್ಣು ಯಾವುದು? ಎ ಪೇರಳೆ ಹಣ್ಣು, ಬಿ ಆಲದ ಹಣ್ಣು, ಸಿ ನೇರಳೆ ಹಣ್ಣು, ಡಿ ಬಾರೆಹಣ್ಣು. ಉತ್ತರ ಎ ಪೇರಳೆ ಹಣ್ಣು. 18ನೇ ಪ್ರಶ್ನೆ, ಸೋರೆಕಾಯಿಯೊಂದಿಗೆ ಯಾವ ತರಕಾರಿಯನ್ನು ಸೇರಿಸಿದರೆ ಅದು ವಿಷವಾಗಿ ಬದಲಾಗಬಹುದು? ಎ ಹಾಗಲಕಾಯಿ, ಬಿ ಬದನೆಕಾಯಿ, ಸಿ ಆಲೂಗಡ್ಡೆ, ಡಿ ಟೊಮಾಟೊ. ಉತ್ತರ ಎ ಹಾಗಲಕಾಯಿ. 19ನೇ ಪ್ರಶ್ನೆ, ನಾವು ತಿನ್ನಲು ಮತ್ತು ಕುಡಿಯಲು ಎರಡಕ್ಕೂ ಬಳಸಬಹುದಾದ ಒಂದು ವಸ್ತು ಯಾವುದು? ಎ ಕಲ್ಲಂಗಡಿ, ಬಿ ಕಬ್ಬು, ಸಿ ತೆಂಗಿನಕಾಯಿ, ಡಿ ಕಿತ್ತಾಳೆ. ಉತ್ತರ ಸಿ ತೆಂಗಿನಕಾಯಿ. 20ನೇ ಪ್ರಶ್ನೆ, ಕಣ್ಣುಗಳಲ್ಲಿ ಮಂಜಾದ ದೃಷ್ಟಿ ಕಾಣಿಸುವುದು ಯಾವ ಕಾಯಿಲೆಯ ಲಕ್ಷಣವಾಗಿರಬಹುದು? ಎ ರಕ್ತಹೀನತೆ, ಬಿ ರಕ್ತದೊತ್ತಡ, ಸಿ ಕಾಮಾಲೆ, ಡಿ ಮಧುಮೇಹ. ಉತ್ತರ ಡಿ ಮಧುಮೇಹ. 21ನೇ ಪ್ರಶ್ನೆ, ದೇಹದ ನಿಯಂತ್ರಣ ಕೇಂದ್ರ ಯಾವ ಅಂಗವಾಗಿದೆ? ಎ ಹೃದಯ, ಬಿ ಮೆದುಳು, ಸಿ ಶ್ವಾಸಕೋಶ, ಡಿ ಯಕೃತ್. ಉತ್ತರ ಬಿ ಮೆದುಳು. 22ನೇ ಪ್ರಶ್ನೆ, ಆಹಾರದಲ್ಲಿ ಶಕ್ತಿಯನ್ನು ನೀಡುವ ಮುಖ್ಯ ಪೋಷಕಾಂಶಗಳು ಯಾವ್ಯಾವು? ಎ ಜೀವಸತ್ವಗಳು, ಬಿ ಕಾರ್ಬೋಹೈಡ್ರೇಟ್ಸ್, ಸಿ ಪ್ರೋಟೀನ್, ಡಿ ಖನಿಜಗಳು. ಉತ್ತರ ಬಿ ಕಾರ್ಬೋಹೈಡ್ರೇಟ್ಸ್. 23ನೇ ಪ್ರಶ್ನೆ, ನೂಡಲ್ಸ್ ಯಾವ ದೇಶದ ಸಾಂಪ್ರದಾಯಿಕ ಆಹಾರವಾಗಿದೆ? ಎ ಜಪಾನ್, ಬಿ ಚೀನಾ, ಸಿ ಭಾರತ, ಡಿ ಇಟಲಿ. ಉತ್ತರ ಬಿ ಚೀನಾ. 24ನೇ ಪ್ರಶ್ನೆ, ಸೌರಶಕ್ತಿಯನ್ನು ಅತಿ ಹೆಚ್ಚಾಗಿ ಬಳಸುವ ದೇಶ ಯಾವುದು? ಎ ಅಮೆರಿಕ, ಬಿ ಚೀನಾ, ಸಿ ಭಾರತ, ಡಿ ಜರ್ಮನಿ. ಉತ್ತರ ಬಿ ಚೀನಾ. 25ನೇ ಪ್ರಶ್ನೆ, 50 ರೂಪಾಯಿ ನೋಟಿನ ಹಿಂಭಾಗದಲ್ಲಿ ಯಾವುದರ ಚಿತ್ರವನ್ನು ಮುದ್ರಿಸಲಾಗಿದೆ? ಎ ಕೆಂಪುಕೋಟೆ, ಬಿ ಹಂಪಿ ರಥ, ಸಿ ಸಾಂಚಿ ಸೂಕ್ತ, ಡಿ ಎಲ್ಲೋರ ಗುಹೆಗಳು. ಉತ್ತರ ಬಿ ಹಂಪಿ ರಥ. 26ನೇ ಪ್ರಶ್ನೆ,
ಪ್ರಪಂಚದಲ್ಲಿಯೇ ಅತ್ಯಂತ ಎತ್ತರವಾದ ಪರ್ವತ ಶಿಖರ ಯಾವುದು? ಎ ಕೇಟು, ಬಿ ಕಾಂಚನಜುಂಗ, ಸಿ ಎವರೆಸ್ಟ್ ಶಿಖರ, ಡಿ ಆನೆಮುಡಿ. ಉತ್ತರ ಸಿ ಎವರೆಸ್ಟ್ ಶಿಖರ. 27ನೇ ಪ್ರಶ್ನೆ. ಸೀತಾಮಾತೆ ವನವಾಸಕ್ಕೆ ಹೋಗುವಾಗ ಅವರ ವಯಸ್ಸು ಎಷ್ಟಾಗಿತ್ತು? ಎ 16 ವರ್ಷ, ಬಿ 18 ವರ್ಷ, ಸಿ 20 ವರ್ಷ, ಡಿ 25 ವರ್ಷ. ಉತ್ತರ ಬಿ 18 ವರ್ಷ. 28ನೇ ಪ್ರಶ್ನೆ. ಭೂಮಿಯ ಉಪಗ್ರಹ ಯಾವುದು? ಎ ಸೂರ್ಯ, ಬಿ ಮಂಗಳ, ಸಿ ಶುಕ್ರ, ಡಿ ಚಂದ್ರ. ಉತ್ತರವನ್ನು ಕಮೆಂಟ್ನಲ್ಲಿ ತಿಳಿಸಿ. 29ನೇ ಪ್ರಶ್ನೆ. ನೇರಳೆ ಹಣ್ಣನ್ನು ತಿನ್ನುವುದರಿಂದ ಯಾವ ಕಾಯಿಲೆಯನ್ನು ನಿಯಂತ್ರಿಸಲು ಸಹಾಯವಾಗುತ್ತದೆ? ಎ ಕಾಮಾಲೆ, ಬಿ ರಕ್ತಹೀನತೆ, ಸಿ ಹೃದಯ ರೋಗ, ಡಿ ಶುಗರ್ ಕಾಯಿಲೆ. ಉತ್ತರ ಡಿ ಶುಗರ್ ಕಾಯಿಲೆ. 30ನೇ ಪ್ರಶ್ನೆ. ಯಾವ ವಿಟಮಿನ್ ಕೊರತೆಯಿಂದ ಚರ್ಮ ಕಪ್ಪಾಗುತ್ತದೆ? ಎ ವಿಟಮಿನ್ ಎ, ಬಿ ವಿಟಮಿನ್ ಇ, ಸಿ ವಿಟಮಿನ್ ಕೆ, ಡಿ ವಿಟಮಿನ್ ಬಿ12. ಉತ್ತರ ಡಿ ವಿಟಮಿನ್ ಬಿ12.